ಸುನೀತಾ ಚೆನ್ನಾಗಿದ್ದಾಳ? ಹ್ಞೂ ಚೆನ್ನಾಗಳೆ ಕಣವ. ಬಂದವಳೆ. ನೀನು ಚೆನ್ನಾಗಿದ್ಯಾ? ಹ್ಞೂ ಚೆನ್ನಾಗಿವ್ನಿ ಕಣವ. ಹಾಸ್ಪಿಟ್ಲಿಗೆ ಹೋಗಿದ್ದೆ, ಸ್ಕ್ಯಾನಿಂಗ್ ಮಾಡಿಸ್ದೆ. ಸ್ಕ್ಯಾನಿಂಗ್ ಮಾಡಿಸ್ದೆ, ನಾರ್ಮಲ್ಲು ಅಂತ ಬಂದದ್ದು. ಚೆನ್ನಾಗದೆ, ಒಟ್ಟಿಗೆ ಏನೂ ಇಲ್ಲ, ತೊಂದರೆ ಇಲ್ಲ ಅಂದ್ಕೊಂಡು. ನನಗೆ ಯಾಕೆ ಒಂಚೂರು ಗಾಬರಿ ಕಣವ. ಯಾಕೆ ಎದ್ಕೊಂಡಿಯವ? ನೋಡು, ಬಾಯಿ ಪಡ್ಬೇಡ ನೀನು, ಸುಮ್ಕಿರು, ಏನೂ ಆಯ್ಕಿಲ್ಲ. ಆ ಭಗವಂತನ ಮೇಲೆ ಭಾರ ಹಾಕ್ಬಿಟ್ಟು ಸುಮ್ಮನೆ ಕಣ್ಣು ಮುಚ್ಕೊಂಡಿದ್ಬಿಡವ ನೀನು. ಯಾವ್ದಕ್ಕೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಆ ಭಗವಂತ ಹೆಂಗೆ ಮಾಡ್ತಾನೆ ಹಂಗೆ ಆಯ್ತು, ಸುಮ್ಕಿರು, ಏನೂ ಆಯ್ಕಿಲ್ಲ. ಏನಿಲ್ಲ, ಒಟ್ಟಿಗೆ ಧೈರ್ಯವಾಗಿ ಇವ್ನಿ ಪಾಪ ಅತ್ತೆಯವರೆಲ್ಲ ಧೈರ್ಯ ಹೇಳ್ಕೊಂಡು ಇರ್ಸ್ಕೊಂಡವ್ರೆ ಕಣವ. ಏನಿಲ್ಲ, ಚೆನ್ನಾಗಿ ನೋಡ್ಕೊಂಡಿದಾರ. ಚೆನ್ನಾಗಿ ನೋಡ್ಕೊಂಡವ್ರೆ. ಅದಕ್ಕೆ ಕಣವ ಬಂದೆ. ಸುನೀತಾ ಬಂದಿದ್ಲಲ್ಲ, ಸುನೀತಾ ಅವ್ರ ಗಂಡ ಎಲ್ಲ ಬಂದಿದ್ರು. ಅದಕ್ಕೆ ಇರಿಸ್ಬಿಟ್ಟು ನೋಡೋಕ್ಕೆ ಬಂದೆ, ಹೆಂಗಿದೆ ಏನು ಅಂದ್ಕೊಂಡು. ಅತ್ತೆ ಚೆನ್ನಾಗಿದ್ದದ? ಹ್ಞೂ ಚೆನ್ನಾಗಳೆ ಮತ್ತೆ ಚೆನ್ನಾಗಳೆ ಕಣವ. ಸರಿ ಆಯಿತು ಬಿಡವ. ಇನ್ನೇನು ಇಲ್ಲ ಕಣವ. ಇನ್ನೇನು ಹೇಳೋದು ನಾನು? ಏನೂ ಇಲ್ಲ. ಚೆನ್ನಾಗಿ ನೋಡ್ಕೊಂಡಿದ್ದಾರಂತ ಸುನೀತನೇ? ನೋಡ್ಕೊಂಡವ್ರೆ. ನೋಡ್ಕೊಳ್ಳೋದು ಏನಿಲ್ಲ. ನೀನು ಹೋಗಿಲ್ಲ? ನಾವು ಹೋಗಿಲ್ಲ ಕಣವ. ಏನು ಓದಿಯೇ ಬೇಜಾರು ನನ್ಗೆ ಹೋಗ್ಕೆ ಕಣ್ಮಗ. ನೀನು ಏನಾರು ಅನ್ಕೋ, ನನಗೆ ಬೇಜಾರಾಯ್ತದೆ. ಅಪ್ಪ ಬಂದಿತ್ತೆ, ಬತ್ತಾನ ಅವ್ನ ಮಕ್ಕ ನೋಡು, ಬರ್ದಾರಿರ್ಲಾಕು. ಅವನೇನು ಬಾ ಅಂತ ಯಾರು ಕರೆಯಕ್ಕೆ ಹೋಗಿದ್ದಾರು? ಬಂದ್ರು ಮಾತಾಡ್ಸಕ್ಕಿಲ್ವಂತಲ್ಲಿ ನೀನು ಹಂಗಂತಿತ್ತು. ಯಾವನೇನು ಮಾತಾಡ್ತಾನೆ ಆಗೇ ಇಲ್ಲ. ಈಗೇನು ಮಾಡಕ್ಕೆ ಮಾತಾಡ್ತಾನವ? ಯಾವಾಗ ಬಂದಿದ್ದ? ಇವನ್ನ 4 ದಿವಸದಲ್ಲಿ ಬಂದಿತ್ತು ನೋಡಕ್ಕೆ ಅಂದ್ಬಿಟ್ಟು. ಮಾತಾಡ್ಸವ ಬಂದರೆ ಮಗ ಮಾಡು ಬಂಗ ಬಾ. ಆಗಲೇ ಇಲ್ಲ, ಈಗೇನು ಮಾಡೋಕ್ಕೆ? ಅದೊಳ್ಳೆ ಸರಿ ಆಯ್ತು ಕತೆ. ಸವಾಸ ಬೇಡ ಸುಮ್ಮನೆ ಮಗ, ಸವಾಸ ಬೇಡ. ನನಗಂತವೇ ಬೇಜಾರು ಆದಂಗೆ ಆಗ್ಬಿಟ್ಟೆ ಕಣ್ಮಗ. ಏನು ಮಾಡೋಕ್ಕೂ ಮನಸ್ಸಿಲ್ಲ ನನಗೆ. ಅಷ್ಟೊಂದು ಬೇಜಾರಾಯ್ತದೆ ಕಣ್ಣೆ ಮಗ. ಸುಮ್ಮನೆ ತೆಗೆ ಸಾಕಾದಂಗೆ ಆಯ್ತದೆ. ಹೋಗು. ನಾವೆಲ್ಲ ಯಾರು ಕಟ್ಕೊಂಡು ಸತ್ತಾರು. ಆಗಿಂದನೇ ಇಲ್ಲ, ಈಗೇನು ಮಾಡೋಕ್ಕೆ? ಅತ್ತೆ ಇಲ್ಲ, ಅತ್ತೆನೂ ಮಾವನೂ ವಾಲ್ತಕ್ಕೆ. ಅತ್ತೆ ಹೋಗಿ ಊಟ ಕೊಟ್ಟು ಬರ್ತೀನಿ ಅನ್ಕೊ ಹೋಯ್ತು. ಇವ್ರುವೇ ಮಾವನು ವಾಲ್ತವ ಅವರೇ ಸೊತ್ತಿಗೆ ಎದ್ದೋಗಿದ್ರು. ಅದಕ್ಕೆ ಊಟ ಕೊಟ್ಟು ಬರ್ತೀನಿ ಅಂದ್ಬಿಟ್ಟು ಇನ್ನೇನು ಬರ್ಬೋದು, ಉಳ್ಕೊಳಕ್ಕಿಲ್ಲ, ಬಂದ್ಬಿಡ್ತದೆ. ಅತ್ತೆ ಕಣ್ಮಗ ಬಸ್ರಿ ಕರೆಯೋಕ್ಕೆ ಬರೋದಂತವ. ಯಾವಾಗ ಬರೋದು ಅಂತ ಕೇಳ್ಕೊಂಡು ಹೋಗೋದ ಅನ್ಕೊ ಬಂದೆ. ಅಯ್ಯೋ ಕಳ್ಸೋದು ಕಾಣೆ ಕಣವ. ಅತ್ತೆ ಬೇಡ ಕಣವ, ಹೋಗ್ಬೇಡ, ಹೆರಿಗೆ ಇಲ್ಲೇ ಮಾಡಿಸ್ಕೊಂಡು ಹೋಗಿ ಸುಮ್ಕಿರು ಅಂದ್ಕೊಂಡು. ಡಾಕ್ಟ್ರು ಇಲ್ಲ ರೀ, ಹೆರಿಗೆ ನೋವು ಬಂದ ತಕ್ಷಣ ಹಾಸ್ಪಿಟ್ಲಿಗೆ ಹೋಗ್ಬೋದು, ಅಲ್ಲಿಂದ ಬರೋದಕ್ಕೆ ಹಿಂಸೆ ಆಯ್ತು, ಸುಮ್ಕಿರು ಅಂತ ಅಂತದೆ. ಹೆಂಗೆ ಮಾಡೋಣವ? ಹೆರಿಗೆ ಆದ್ಮೇಲೆ ಬರೋಣ. ಅಲ್ಲೂ ಹಾಸ್ಪಿಟ್ಲಿಗೆ ಹೋಗ್ಬೋದು ಬೋವು, ಏನಿಲ್ಲ. ಆಂಬುಲೆನ್ಸ್ ಫೋನ್ ಮಾಡಿ ಬರ್ತಾರೆ, ಕರ್ಕೊಂಡು ಹೋಯ್ತಾರಪ್ಪ. ಅದೆಷ್ಟೊತ್ತು ಬಾ, ಏನಿಲ್ಲ, ಅಲ್ಲಿಂದನೇ ಬರುವೆ. ಹಂಗುವೆ ಅಪ್ಪ ಬರೀತಲ್ಲ, ಆಗ ಚಿಕ್ಕವನಾಗ ಅಂತಿಲ್ಲಂತೆ ಗಾಯತ್ರಿ ಕರ್ಕೊಬರ್ಬೇಕು ಅಂತ. ಸುನೀತಾ ಬಸ್ರಿ ಅಂದ್ಕೊಂಡು ಒಂದು ಬಾಕ್ಲಲ್ಲಿ ಎತ್ಕೊಂಡು ತಿರ್ಗಂಗಿಲ್ಲ, ಬೇಡ ಕಣಣ ಅಂದ್ಬಿಟ್ಟು ಹಂಗಂತು ಅತ್ತೆ. ಒಂದು ಬಾಕ್ಲ ತಿರ್ಗಂಗಿಲ್ಲ ಸುಮ್ಕಿರು, ಬೇಡ ಕತೆ. ನಮ್ಮನೆಗೆ ಬಾ, ಎಲ್ಗೂ ಹೋಗ್ಬೇಡ ನೀನು. ನಮ್ಮನೆಗೆ ಬೋವ, ನಾನು ಮಾಡ್ತೀನಿ. ಎಲ್ಗೂ ಹೋಯ್ಕಿಲ್ಲ ಕತೆ, ರಜಾ ಹಾಕತ್ತೀನಿ. ಎಲ್ಗೂ ಹೋಯ್ಕಿಲ್ಲ, ಅಚ್ಚುಕಟ್ಟಾಗಿ ಮಾಡ್ತೀನಿ ಬಾ, ನೀನು ತಲೆ ಕೆಡ್ಸ್ಕೊಬೇಡ. ಸರಿ ಕಣವ, ಆಯಿತು. ನೋಡೋದ ಅತ್ತೆಗೆ ಹಂಗನ್ನು ಏನಾರು ಅತ್ತೆ ಹೋಗು ಅಂದ್ರೆ ಬರ್ತೀನಿ. ಇಲ್ಲಾಂದರೆ ಅತ್ತೆ ನಮ್ಮ ಒಳ್ಳೇದಕ್ಕಲ್ವ ಹೇಳೋದು, ಬಲವಂತ ಮಾಡೋದು ಬೇಡ. ಅದ್ರಲ್ಲಿ ಏನು ಬಲವಂತ? ನಗ್ನಗಿತ ಕಳ್ಸಿದ್ರೆ ಬಾ, ಇಲ್ವಾ ಸುಮ್ಮನಿರು, ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ. ಎಷ್ಟೊತ್ನಲ್ಲಿ ಬಂದ್ರಿ? ಬಕ್ಕ ಬನ್ನಿ, ಈಗ ಬಂದ ಕತೆ. ಈಗ ಸ್ವಲ್ಪ ಹೊತ್ನಲ್ಲಿ ಮಗ ಅವ್ರಿಗೆ ಟೀಗಿ ಕೊಟ್ಟ. ಏನು ಬೇಡ ಅಂತ ಕಣತ್ತೆ, ಕುತ್ಕೊಳ್ಳಿ, ಮಡಿಕ ಬರ್ತೀನಿ. ಅಯ್ಯೋ ಬನ್ನಿ ಬಿಟ್ಟೆಮ್ಮ, ಬನ್ನಿ ಬೇಡ ಕತೆ, ಬನ್ನಿ ಕುತ್ಕೊಳ್ಳಿ. ಇನ್ನೇನು ಸಮಾಚಾರ? ಚೆನ್ನಾಗಿದ್ದೀರಾ? ಚೆನ್ನಾಗಿವ್ನಿ ಬಿಟ್ಟೆಮ್ಮ, ಚೆನ್ನಾಗಿವ್ನಿ. ಅದು ಹೇಳೋದು ಮರ್ತೇ ಬಿಟ್ಟೆ. ಇವಳನ್ನ ಕಳಿಸ್ಕೊಡಿ ಗಾಯತ್ರಿ, ಬರ್ತೀವಿ. ನೋಡೋದ ಸಾಸ ಹೇಳ್ಬಿಟ್ಟು ಯಾತ್ಗೂ ಫೋನ್ ಮಾಡಿಸ್ತೀನಿ ನಾನು. ಬರ್ತೀವಿ, ಕರೆಯೋಕ್ಕೆ ಕಳಿಸ್ಕೊಡಿ. ಯಾಕೆ ಸುಮ್ ಕುತ್ಕೊಳ್ಳಿ. ಏನೇನು ನಾವು ಇಲ್ಲಿ ಯಾರಿದಾರು ಇನ್ಯಾರಿದಾರು? ಇಲ್ಲಿ ಇನ್ನೊಬ್ರು ಅವ್ರೆ ಕಣೋ, ಏನು ಹಿಂಸೆ ಆಯ್ತದೆ, ಹಂಗೆ ಹಿಂಗೇನಂಗಿದ್ದದ. ನಾವು ಮಾಡ್ತೀವಿ, ಸುಮ್ಕಿರಿ. ನೀವು ಯಾಕೆ ತಲೆಗೆಡ್ಸ್ಕೊತಿದ್ದೀರಿ ನೀವು? ಯಾಕೆ ನಾವು ಮನ್ಸರು ಅಲ್ವಾ? ಸುಮ್ಕಿರಿ ಬಿಟ್ಟೆಮ್ಮ, ಆಯಿತು. ನೋಡ್ಕೊತೀವಂತೆ, ಇಲ್ಲೇ ಬಾಂತನ ಮಾಡ್ತೀವಂತೆ. ನಾವು ಚೆನ್ನಾಗಿ ನೋಡ್ಕೊಳಿಕ್ವ ನಿಮ್ಮಂಗೆ? ಅಯ್ಯೋ ನನಗೆ ಚೆನ್ನಾಗಿ ನೋಡ್ಕೊತೀರಿ, ಸುಮ್ಕಿರಿ ನೀವು. ನನಗಿಂತ ಅಚ್ಚುಕಟ್ಟಾಗಿ ನೋಡ್ಕೊತೀರಿ, ಅದರಲ್ಲಿ ಏನು ಮಾತಿಲ್ಲ. ನನ್ನ ಮಗಳೇ ಯಾವತ್ತಾರು ಹೇಳಿದಾಳೆ, ನಮ್ಮ ಮತ್ತೆ ನೋಡ್ಕೊಳಿಕ್ಕಿಲ್ಲ, ನಮ್ಮ ಮಾವ ನೋಡ್ಕೊಳಿಕ್ಕಿಲ್ಲ ಅಂತ. ಯಾವತ್ತು ಕೊಂಡಾಡ್ತಾಳೆ ಹೊರ್ತು ನಿಮ್ಮನ್ನ. ನಮ್ಮ ಮತ್ತೆ ಹಂಗೆ ನೋಡ್ಕೊತದೆ ಕಣವ, ಹಿಂಗೆ ನೋಡ್ಕೊತದೆ ಅಂತವೆ. ಅವಳು ಯಾವತ್ತು ಒಂದು ದಿವಸ ಹೇಳಿಲ್ಲ ಕಣವ. ಅದೇ ಯಾಕಿಲ್ದೋದನ್ನ ಹೇಳ್ಬೇಕು, ನಿಮ್ಮ ಬಗ್ಗೆ ನನಗೆ ಗೊತ್ತಿಲ್ವಾ? ಅವಳು ಬೇರೆ ಹೇಳ್ಬೇಕಾ? ಅವಳು ಹೇಳೋ ಅವಶ್ಯಕತೆನೇ ಇಲ್ಲ. ಏನು ಬಿಟ್ಟೆವ, ಏನೋ ಚೆನ್ನಾಗಿರಲಿ ಅಷ್ಟೇ. ನಮ್ಗೆ ಇನ್ನೇನು ಬೇಕು? ಈಗ ಹೆಂಗೆ ನಗ್ನಗಿತಾ ಇದ್ದಾರೋ, ಗಂಡು ಇರ್ತವೆ, ಹೆಂಗೆ ಇಟ್ಕೊಂಡು ಮಗಿನ ಜೊತೆ ಆರಾಮಾಗಿ ಇದ್ಬಿಟ್ಟು ಅಷ್ಟೇ ಸಾಕು. ಈಗ ಕಳ್ಸ್ಕೊಡೋಕ್ಕೇನು ಬೇಜಾರಿಲ್ಲ, ಕಳ್ಸ್ಕೊಡವು. ಪಾಪ ನಿಮಗೂ ಆಸೆ ಇರಕ್ಕಿಲ್ವಾ ನಮ್ಮ ಮಗಳು ಬರಬೇಕು, ನಮ್ಮ ಮನೆಗೆ ಹೆರಿಗೆ ಆಗಬೇಕು ಅಂತ. ಮೊದಲೇ ನಿಮ್ಗೆ ಗೊತ್ತಿದ್ದಂಗೆ ಅವ್ಳಿಗೆ ತೊಂದರೆ ಆಗಿತ್ತಂತಾರೆ ಮೊದಲು ಹೆರಿಗೆಲಿ. ಅದಕ್ಕೆ ಡಾಕ್ಟ್ರಿಗೆ ಹೇಳಿದ್ಕೆ ಯಾವ ಕಳಿಸ್ಬೇಡಿ, ದೂರದೂರಿಗೆ, ಇಲ್ಲೇ ಹತ್ರದವ್ರು ಇರಲಿ. ಹಂಗೆ ಹೆರಿಗೆ ನಾವು ಬಂದ ತಕ್ಷಣ ಕರ್ಕೊಬಂದ್ಬಿಡಿ, ನಾನು ನೋಡ್ಕೊತೀನಿ ಅಂತ ಅಂದವ್ರೆ. ಈಗ ನೀವು ಅಲ್ಲಿಂದ ಇಲ್ಲಿ ಗಂಟ ಬರಬೇಕು. ಅವ್ರ ಮೇಲೆ ಸ್ಟಾರ್ಟಿಂಗಿಂದ ಇಲ್ಲೇ ತೋರಿಸಿವಲ್ಲ ನಾವು. ಇವರು ಇಲ್ಲೇ ಹೆರಿಗೆ ಮಾಡಿಸ್ಬೇಕು ಅಂತ ಅಂತವ್ರೆ ಡಾಕ್ಟ್ರು. ಅದೇ ಹಾಕಬೇಕು, ದುಡ್ಡು ಮಕ್ಕ ನೋಡ್ಕೊಂಡು ಬರೋದು ಬೇಡ. ಈಗ ಗೌರ್ಮೆಂಟ್ ಹಾಸ್ಪಿಟ್ಲ್ ಹೋದ್ರೆ ಇವಾಗ ನೋಡೋಕ್ಕಿಲ್ಲ ತಗೆ. ಅದಕ್ಕೆ ಆದ್ರೆ ಆಯ್ತದೆ, ಪ್ರೈವೇಟ್ಗೆ ಸೇರಿಸ್ಬಿಟ್ಟು ಹೆರಿಗೆ ಮಾಡಿಸಮ್ಮ ಅಂತ ಅನ್ಕೊಂಡಿವಿ. ಅದಕ್ಕೆ ಸುಮ್ಮನೆ ಇರಿ, ಹೆರಿಗೆ ಪರ್ಗೆ ಆಗಿ ಅದೇನು ನೋಡಮ್ಮ, ನೋಡ್ಬಿಟ್ಟು ಒಂಚೂರು ಸುಧಾರಿಸ್ಕೊಂಡು ಒಂದು 15 ದಿವಸ ಹೆರಿಗೆ ಆದ್ಮೇಲೆ 15 ದಿವಸ ಇರಲಿ. ಈ ಆದ್ಮೇಲೆ ಬೇಕಾದ್ರೆ ಬಂದು ಕರ್ಕೊಂಡು ಹೋಗಿರಿ. ಸುಮ್ಕಿರಿ, ಏನು ಮಾಡಿವ್ರಂತೆ ನೀವು, ಅದು ಎಷ್ಟು ಇಸ್ಕೊಂಡ್ಬೇಕು ಮಾಡಿವ್ರಂತೆ. ಸುಮ್ಮನೆ ಬಿಟ್ಟೆಮ್ಮ, ಮಗ ಒಂದು ಈಚೆ ಬಂದ್ಬಿಡಿ ನೆಮ್ಮದಿಯಾಗಿ. ನಮಗೆ ನೆಮ್ಮದಿ ಇರೋಕ್ಕಿಲ್ಲ, ಇನ್ನು ಕಳಿಸ್ಬಿಟ್ರೆ ಅದರೆಲ್ಲ ತಗೆಯ. ಆಮೇಲೆ ಅಲ್ಲಿಂದ ಆಂಬುಲೆನ್ಸ್ ಮಾಡ್ಕೊಬರ್ತೀವಿ ಅಂದ್ರೆ ದೂರ ಆಯ್ತದೆ. ಅದಕ್ಕೆ ಹೇಳ್ತಿರೋದು ನಾನು ಮತ್ತೆ. ಸರಿ ಬಿಡಿ ಬಿಟ್ಟೆಮ್ಮ, ಆಯಿತು. ಅದಕ್ಕೆ ಕೇಳೋದು ಅನ್ಕ ಬಂದೆ ಕತೆ. ಕೇಳೋದು ಅದಕ್ಕೆ ಕಳಿಸ್ಕೊಡ್ಲಿ ಅಂದ್ಬಿಟ್ಟು
ಕೇಳೋದನ್ಕ ಬಂದೆ ನಗಿತ ಕಳ್ಸ್ರೆ ಕಳಿಸಿ ಇಲ್ವಾ ನೀವೇನೋ ನೋಡ್ಕೊಳಕ್ಕಿಲ್ವಾ ನೋಡ್ನಾರ್ದವ್ರು ಮಾಡ್ನಾರ್ದವ್ರು ಆದರೆ ನಾವೇನಾದ್ರು ಹೇಳ್ಬೋದು ನೀವು ನೋಡ್ಕೊಳಕ್ಕೆ ಏನಿಲ್ಲ ಅಂತ ಪಾಪ ನಮಗಿಂತ ಚೆನ್ನಾಗಿ ನೋಡ್ಕೊತೀರಿ ನಿಮ್ಮ ಬಗ್ಗೆ ಏನು ಮಾತಾಡಂಗೂ ಇಲ್ಲ ನಾವು ಆಯಿತು ಬಿಡಿ ಹೆಂಗೋ ಒಳ್ಳೇದಾಗಲಿ ಸರಿ ಕಂಬಿತ್ತೇನೆ ಸರಿ ಬಿಡಿ ಒಳ್ಳೇದಾಯ್ತು ನೀವೇನು ತಲೆಗೆಡ್ಸ್ಕೊಬಿಡಿ ಸುಮ್ಕಿರಿ ಹಂಗೆ ಅವತ್ತು ಬೀಗರು ಬಂದಿದ್ರು ಅವರು ಹೇಳ್ಕಳಿಸಿದ್ರು ಈಗ ಸುನೀತಾ ಬಸ್ರಿ ಇವಳು ಬಸ್ರಿ ಒಂದು ಬಾಕ್ಲಲ್ಲಿ ಹೆಂಗೆ ತಿರ್ಗಾಗಿದ್ದು ಅದಕ್ಕೆ ಗಿರ್ಗೆ ಆಗಿ ಸುಮ್ಕಿರಿ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ ಅವ್ರನ್ನ ಸುಮ್ಮನೆ ಇರಿಸ್ತೆ ಕರೆಯಕ್ಕೆ ಅಂತ ಬಂದು ಕೂತಿದ್ರು ಸರಿ ಆಯಿತು ಬಿಡಿ ಆಯಿತು ನೀವೇ ಅಚ್ಚುಕಟ್ಟಾಗಿ ನೋಡ್ಕೋಬೇಕಾ ನಮ್ಗೆ ಯಾಕವ ನಮ್ಗೆ ಯಾಕೆ ನಾವು ಬಿಡಿ ಆರಾಮಾಗಿ ನೋಡ್ಕೊಳ್ಳಿ ನಿಮ್ಮದೇಗಿರಿ ಅಷ್ಟೇ ನಮಗಿನ್ನೇನು ಬೇಡ ಹೆಂಗೋ ಅದೃಷ್ಟ ಮಾಡಿದ್ಲು ನಿಜವಾಗ್ಲೂ ನೀವೇನಾರು ಅಂದ್ಕೊಳ್ಳಿ ನಿಮ್ಮ ಥರ ಭಾವನೆಯ ನಾನು ನೋಡಿತಿಲ್ಲ ನಾನು ನಿಜವಾಗ್ಲೂ ಒಳ್ಳೆ ಭಾವನೆ ಆಗಿದ್ದೀರಿ ನಮ್ಗೆ ಅಷ್ಟೇ ಸಂತೋಷ ಆಯ್ತು ನಮಗೆ ದೇವ್ರನ್ಗೆ ನಾನು ನನ್ನ ಬೀಗ್ ತೆಮ್ಮನು ಹಂಗೆ ಮಾತಾಡ್ಕೊಂಡು ಒಳ್ಳೇದ್ರ ಮಕ್ಕ ಹಿಂಗೆ ಅಂತ ರಾತ್ರಿ ಯಾಕಂಡು ಯಾರು ಸುದ್ದಿ ಎತ್ಕೊಂಡು ಸುನೀತಾ ಬಂದವಳೆ ಅಲ್ಲಿಗೆ ಬಂದಿದ್ದಾಳೆ ಸುನೀತಾ ರಾಜು ಸುನೀತಾ ಎಲ್ಲ ಬಂದವ್ರೆ ಅಲ್ಲಿಗೆ ಸರಿ ಬರ್ಲಿ ಸುಮ್ಕಿರಿ ಬರ್ಲಿ ಆರಾಮಾಗಿರ್ಲಂತ ಇನ್ನೇನು ಅಲ್ಲಿದ್ರೇನು ಇಲ್ಲ ಇದ್ರೇನು ತಲೆಗೆಡ್ಸ್ಕೊಬೇಡಿ ಸುಮ್ಮನೆ ಆರಾಮಾಗಿರೋದು ಕಲೀರಿ ನಾನು ಯಾವತ್ತೂ ತಲೆಗೆಡ್ಸ್ಕೊಳಕ್ಕಿಲ್ಲ ನೀವೇನಾರು ಕಲಿ ನಾನು ಯಾವತ್ತೂ ತಲೆಗೆಡ್ಸ್ಕೊಳಕ್ಕಿಲ್ಲ ಕಂಡ್ಬಿಡ್ತೀವಿ ಈಗ ಹೆಂಗೆ ಹಂಗೋ ಕರೆಗಿರೆಗೆ ಬಂದ್ರು ನಾನು ಓಕೆ ಏನು ಓದ್ತೀರಿ ಸುನೀತಾ ಏನು ಬತ್ತಾಳೆ ಆರ್ಕೆ ಮೂರ್ಕೆ ಇಲ್ಲೇ ನೋಡ್ಕೊತೀನಿ ಅಷ್ಟು ಬಿಟ್ರೆ ಇನ್ನು ಯಾಕೆ ಆಸೆ ಮಾಡಕ್ಕೆ ಹೋಗ್ಬೇಕು ಆಗಲೇ ಇಲ್ಲ ಈಗೇನು ಮಾಡೋಕ್ಕೆ ಯಾವ ಗಂಡ ಕಟ್ಕೊಂಡೇನು ಯಾವನ್ ಕಟ್ಕೊಂಡು ನನಗೇನು ಸುಮ್ಕಿರಿ ಹೆಂಗೋ ಕಾಲ ಕಳೀರಿ ಬಿಡಿ ಹೆಂಗೋ ಕಾಲ ಕಳೀಲಿ ನಿಮ್ಗೂ ದೇವ್ರವನೇ ಅವ್ರಿಗೂ ದೇವ್ರವನೇ ತಲೆಗೆಡ್ಸ್ಕೊಬೇಡಿ ಕಂಡ್ಬಿಟ್ಟೆಮ್ಮ ಈಗ ಹೆಂಗಿದ್ದೀರೋ ನಮ್ದೇಗಿ ಹಂಗೆ ಇರೋದು ಕಲೀರಿ ಯಾಕೂ ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಯಾಕೆ ತಲೆಗೆಡ್ಸ್ಕೊಂಡಿರಿ ಇನ್ನೇನು ಬೇಕಾಯ್ತು ಆಗಲೇ ಇಲ್ಲ ಸಣ್ಣ ಮಕ್ಳು ಬಿಟ್ಟು ಹೋದಾಗಲೇ ನನ್ನ ಗಂಡ ಅಂತ ನಂಗೆ ಆಸರೆ ಆಗಲಿಲ್ಲ ಈಗ ಏನು ಮಾಡೋಕ್ಕೆ ಅದು ದಿಕ್ಕನ ಹಾಕಿ ಹೆಂಗೋ ಕಾಲ ಕಳೀರಂತೆ ನೀವೇನು ತಲೆಗೆಡ್ಸ್ಕೊಬೇಡಿ ಗಾಯತ್ರಿಗೆ ಒಂದು ಹೆರಿಗೆ ಒಂದು ಗಂಟೆ ನಾನು ಕಳ್ಸೋಕ್ಕಿಲ್ಲ ಹೆರಿಗೆ ಆದಮೇಲೆ ಕರ್ಕೊಂಡು ಹೋಗಿರಿ ಬಿಡಿ ಸರಿ ಬೀಗ್ತೇಮ್ಮ ಆಯಿತು ಹಂಗೆ ಮಾಡೋದ ಬಿಡಿ ಏನಾರಪ್ಪ ಎಲ್ಲ ಚೆನ್ನಾಗಿದ್ದೀರಾ ಏನೋ ನಮ್ಮ ಬೀಗ್ತೇಮ್ಮ ಕರಿಬೇಕು ಮಗಳನ್ನ ಅನ್ಕೊ ಬಂದವ್ರೆ ಈಗ ಹೆಂಗೆ ಕಳ್ಸೋಕ್ಕದು ಹೇಳಿ ನೀವೇ ಸುಮ್ಮನೆ ಇಲ್ಲಿ ಇವಳು ಬೇರೆ ಹೆರಿಗೆ ಸಮಯದಲ್ಲಿ ತೊಂದರೆ ಆಗೋಗಿತ್ತು ಅಂದ್ಕೊಂಡು ಅದು ಬೇರೆ ಹೆದರಿಕೆ ಹೆಚ್ಚು ಕಮ್ಮಿ ಆಗ್ಬಿಟ್ಟದು ಅಂತ ಮಗ ಒಂದು ಈಚು ಬರೋ ಗಂಟವ ದೇವ್ರನ್ಗೂ ಭಾಳ ಭಯ ಆಯ್ತದೆ ಏನು ಮಾಡೋದು ಅಂತಲೇ ಗೊತ್ತಾಗಕ್ಕಿಲ್ಲ ಅದಕ್ಕೆ ಈ ಕಳ್ಸುತ್ತಾನೆ ನಾವು ನಿಮ್ದಾಗಿರಕ್ಕದ ಅಯ್ಯೋ ಏನೋ ಎಂತೋ ಎಷ್ಟೊತ್ತಿನಲ್ಲಿ ಏನು ಹೆರಿಗೆನೋ ಬಂದದೋ ಏನಾದೋ ಎಂತೋ ಅಂದ್ಕೊಂಡು ಅದೇ ಒಂದು ಗಾಬರಿ ಅದಕ್ಕೆ ಹೆರಿಗೆ ಗಂಟೆ ಕಳ್ಸೋದೆ ಬೇಡ ಅಂದ್ಕೊಂಡು ತೀರ್ಮಾನ ಮಾಡ್ಕೊಂಡಿವಿ ಇರ್ಸ್ಕೊತೀವಿ ಇಲ್ಲೇ ಇರ್ಲಂತೆ ಏನಂತೆ ಏನು ಉಣ್ಬಾರ್ದು ಅನ್ಕೊತಿತ್ತ ಹೆರಿಗೆ ಆಲಿ ಆದ್ಮೇಲೆ ಬೇಕಾದ್ರೆ ತಳ ಕಳಿಸ್ಕೊಡೋದು ಅಲ್ವಾ ಸರಿ ಕಣ್ರಪ್ಪ ಹಂಗೆ ವೀಡಿಯೋ ಹೆಂಗೆ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ.